ಮುಂದಿನ ಹಂತದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹುಶಃ ಪವರ್ ಟಿವಿ ಒಂದು ಸುದ್ದಿಯ ಬೆನ್ನತ್ತಿದ್ರೆ ಫಾಲೋ ಅಪ್ ನ ವಿಚಾರದಲ್ಲೂ ಕೂಡ ನಾವು ಯಾವುದರಲ್ಲೂ ನಾವು ಟ್ಯಾಗ್ ಲೈನ್ ಅಲ್ಲೇ ಇದೆ, ನೋ ಕಾಂಪ್ರಮೈಸ್ ಜರ್ನಲಿಸಂ ಅಂತ ಹೇಳಿ. ನಾವೇನೋ ಬಹಳ ದೊಡ್ಡ ಕೆಲಸ ಮಾಡಿದೀವಿ ಅಂತ ನಮ್ಮ ಬೆನ್ನನ್ನ ನಾವು ತಡ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಅಲ್ಲ. ಆದ್ರೆ ರಾಜಕಾರಣಿಗಳಿಗೆ ಒಂದು ಹಂತದಲ್ಲಿ ಅಥವಾ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದೀವಿ ಅನ್ನೋದಂತೂ ಸುಳ್ಳಲ್ಲ ಸರ್. ರಾಜ್ಯದ ಜನರು ಇವತ್ತು ಸಾಕಷ್ಟು ಶಕ್ತಿ ತುಂಬಿದ್ದಾರೆ. ಆ ರಾಜ್ಯದ ಶಕ್ತಿ ಕೇಂದ್ರದಲ್ಲಿ ಇವತ್ತು ಪವರ್ಫುಲ್ ಪ್ರಶ್ನೆಗಳನ್ನ ಇಂಧನ ಸಚಿವರ ಮುಂದೆ ಇಟ್ಟಾಗ ಅವರು ಒಂದರ ಕ್ಷಣ ಕಕ್ಕಾಬಿಕ್ಕಿಯಾಗಿದ್ರು. ನೀವು ಕೂಡ ಅಲ್ಲಿ ನೇರವಾಗಿ ಹೋಗಿ ಅವರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಮಾಡಿದ್ರಿ. ಪ್ಲೀಸ್ ಸರ್. Yes, it's a proud moment to question Honorable Power Minister and thank you Mr. George. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಯಾಕಂದರೆ ಫಸ್ಟ್ ಟೈಮ್ ಯು ಆರ್ ವೆರಿ ಕೂಲ್, ತುಂಬ ಶಾಂತಿಯುತವಾಗಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡಿದ್ದೀರಿ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀರಿ. ಎಸ್, ಇನ್ನು ಮುಂದೆನೇ ಹೇಳ್ತಾಯಿದ್ರಿ, ಎಲ್ಲ ಕ್ವಶನ್ ಆಗುವವರೆಗೆ ನಾನು ಕೂತ್ಕೋತೀನಿ, ಐ ಡೋಂಟ್ ವಾಂಟ್ ರನ್ ಅವೇ ಅಂತ ಹೇಳ್ತಾಯಿದ್ರಿ. ಐ ಅಪ್ರಿಷಿಯೇಟ್. ವೆರಿ ಸ್ಯಾಡ್, ನೀವು ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಆಗಿಲ್ಲ ಅನ್ನೋದು. ಆ್ಯಂಡ್ ಮೋರ್ ಓವರ್, ನೀವೇ ಹೇಳಿದಂಗೆ ನಾವು ಮೊಸರಲ್ಲಿ ಕಲ್ಲು ಹುಡುಕ್ಲಿಕ್ಕೆ ನಿಮ್ಮೊಟ್ಟಿಗೆ ಸಂಸಾರ ಮಾಡಲಿಕ್ಕೆ ಬಂದವರಲ್ಲ. ನಾವು ಇಲ್ಲಿ ಇರುವುದೇ ನಿಮ್ಮನ್ನು ಕ್ವಶನ್ ಮಾಡಲಿಕ್ಕೆ. ನಮ್ಮ ಕ್ವಶನ್ ಹಾರ್ಶ್ ಆಗಿರ್ಬೋದು, ಸ್ವಲ್ಪ ರ್ಯಾಶ್ ಆಗಿರ್ಬೋದು, ಸ್ವಲ್ಪ ಜೋರಾಗಿ ಕೇಳ್ಬೋದು. ಯಾಕಂದರೆ ಇದು ಕರ್ನಾಟಕದ ಮನೆಯ ಕಣ್ಣೀರಿನ ಕತೆ. ಈ ಹಗರಣ ಇದೆಯಲ್ಲ, ಶ್ರೀಮಂತನಿಂದ ಹಿಡಿದು ಕಡು ಬಡವನವರೆಗೆ ಟಚ್ ಆಗುವಂಥ ಒಂದು ಹಗರಣ. ನೀವಲ್ಲಿ ಹೇಳಿದ್ರಿ ಹಗರಣ ಅಂತ ಕರಿಬೇಡಿ ಅಂತ ಹೇಳಿದ್ರಿ. ನಾನು ಈಗಲೂ ಇದನ್ನು ಕರ್ನಾಟಕ ಕಂಡು ಕೇಳರಿಯದ ಬಹಳ ದೊಡ್ಡ ಮಟ್ಟದ ಹಗರಣ ಅಂತ ಕರೀತಾ ಇದ್ದೀನಿ. ಇಟ್ಸ್ ಎ ಪ್ರೌಡ್ ಮೂಮೆಂಟ್. ನಿಮ್ಮ ಎದುರುಗಡೆ ಬಂದು ನಿಮ್ಮನ್ನು ಕ್ವಶನ್ ಮಾಡೋದು, ಹ್ಯಾಸ್ ಎ ಮುಖ್ಯಸ್ಥರಾಗಿ, ಪವರ್ ಟಿವಿಯ ಮುಖ್ಯಸ್ಥರಾಗಿ ನಿಮ್ಮಲ್ಲಿಗೆ ಬಂದು ಕೇಳಿರೋದು ನಮಗೆ, ನನ್ನ ಟೀಮ್ಗೆ ಅದರ ಹೆಮ್ಮೆ ಇದೆ. ಆ್ಯಂಡ್ ಸೇಮ್ ಟೈಮ್ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯುವರ್ ರೆಸ್ಪೆಕ್ಟ್, ದ ವೇ ಯು ಬಿಹೇವ್ಡ್, ದಿ ವೇ ಯು ರೆಸ್ಪೆಕ್ಟೆಡ್ ಅಸ್, ನೀವು ನಮಗೆ ಕೊಟ್ಟ ಆ ರೆಸ್ಪೆಕ್ಟ್ಗೆ ನಾವು ನಿಮಗೆ ಪವರ್ ಟಿವಿ ಕಡೆಯಿಂದ ಧನ್ಯವಾದಗಳನ್ನು ತಲುಪಿಸ್ತೀವಿ. ಇದೇ ಟಿ ವಿ ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮನ್ನು ಹೊಗಳಿದ್ದೂ ಇದೆ. ನೀವು ಬೇರೆಯವರ ಬಗ್ಗೆ ಮಾತಾಡುವಾಗ ನಮ್ಮ ಮೈಕನ್ನು ನಿಮ್ಮ ಹತ್ರ ಬೈಟ್ ಕೇಳಲಿಕ್ಕೆ ಕಳಿಸಿದ್ದು ಇದೆ. ಆದರೆ ನೀವು ನಮ್ಮ ಎಷ್ಟೇ ಕ್ಲೋಸ್ ಆದರೂ ಕೂಡ, ನೀವು ನಮ್ಮವರೇ ಆದರೂ ಕೂಡ, ಹಗರಣವನ್ನು ಮಾಡಿದರೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳುವಂತಹ ಚಾನಲ್ ನಮ್ಮದಲ್ಲ, ಆ ಮಾಧ್ಯಮ ನಮ್ಮದಲ್ಲ. ಈಗ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ನೀವೇ ಹೇಳಿದ್ರಿ, ನಾನು ಹೇಳಿದ್ದನ್ನೂ ಸ್ವಲ್ಪ ಹೇಳಿ. ಆ್ಯಂಡ್ ಐ ಆಮ್ ಶ್ಯೂರ್ ನಾವಿಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಅಥವಾ ಒಂದು ಕಣ್ಣಿಗೆ ಸುಣ್ಣ ಅಥವಾ ನಿಮಗೇನಾದರೂ ಪರ್ಸ್ನಲ್ ಅಜೆಂಡಾ ಇಟ್ಕೊಂಡು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರೋದಲ್ಲ, ಅಲ್ಲ. ನಿಮ್ಮ 2 IAS ಆಫೀಸರು, 1 KS ಆಫೀಸರು ನಮಗೊಂದೆರಡು ಡಾಕ್ಯುಮೆಂಟ್ಗಳನ್ನು ಕೊಟ್ಟರು. ಒಂದು GOFD6 2007 ಏನು ಹೇಳ್ತೀರಿ ನೀವು, ಅದರಲ್ಲಿ KW4 ಅಲ್ಲಿ 10 ಕೋಟಿಗಿಂತಲೂ ಜಾಸ್ತಿನ ಟೆಂಡರನ್ನು ಕರೀಬೋದು, ಅಡಾಪ್ಟ್ ಮಾಡ್ಕೋಬೋದು ಅನ್ನೋ ಒಂದು ಡಾಕ್ಯುಮೆಂಟನ್ನು ನಿಮ್ಮವರು ಕೊಟ್ಟರು. ಅದರ ನಂತರ ಸೆಕೆಂಡ್ ಡಾಕ್ಯುಮೆಂಟ್ ವಿಚ್ ಹಸ್ ಗಿವನ್, ನಾವು ಏನು ಕಂಪನಿಯ ಬಗ್ಗೆ ಆಪಾದನೆಗಳನ್ನು ಮಾಡ್ತಾ ಇದ್ದೀವಿ, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತ ಏನು ಮಾತಾಡ್ತಿದ್ವಿ, ಅದರ ಒಂದು ಪ್ರೊಫೈಲ್ಗಳನ್ನು ನೀವು ಕೊಡ್ತೀರಿ. ಅವನು ಎಷ್ಟು ದೊಡ್ಡ ಜನ, ನಾನು ನಿಮಗೆ ಕೇಳುವ ಕ್ವಶನ್ಗೆ ಅವನು ಒಳ್ಳೆಯವನು ಅಂತ ಯಾವ ರೀತಿಯಾಗಿ ನೀವು ಅದನ್ನು ಅಸೆಸ್ ಮಾಡಿದ್ದೀರಿ. ನೀವೊಬ್ಬ ಪವರ್ ಮಿನಿಸ್ಟರ್ ಆಗಿ ಒಂದು ಕಂಪನಿಯವನು ಒಳ್ಳೆಯವನು ಅಂತ ಕರಿಬೇಕಾದ್ರೆ ನೀವೇನೊಂದು ಅಸೆಸ್ ಮಾಡಿರ್ಬೋದು, ನೀವು ಯಾವುದೋ ಒಂದು ಕನ್ಕ್ಲೂಷನ್ಗೆ ಬರಬೋದಿರ್ಬೋದು ಅಂತ ಕೇಳಿದಾಗ ನೀವು ಹೇಳಿದ್ರಿ ನಿಮ್ಮ ಅಧಿಕಾರಿಗಳಿಗೆ ಅದೇನು ತಂದುಕೊಡಪ್ಪ, ಅವರು ಪ್ರೊಫೈಲ್ ಕೊಟ್ಟಿದ್ದಾರೆ. ಈ ಪ್ರೊಫೈಲನ್ನು ನೀವೇ ಹೇಳಿದಂಗೆ, ನಿಮ್ಮ ಅಧಿಕಾರಿಯೇ ಹೇಳಿದಂಗೆ, ನೀವು ಸ್ಟಡಿ ಮಾಡಿದಂಥ ಪ್ರೊಫೈಲ್ ಅಲ್ಲ, ರಾಜಶ್ರೀ ಅವನೇ ನಿಮಗೆ ತಂದು ಕೊಟ್ಟ ಅವನ ಪರ್ಸನಲ್ ಪ್ರೊಫೈಲ್. ಅದನ್ನು ನೀವು ನಂಬಿದ್ದೀರಿ ಅಂತ ಹೇಳ್ತೀರಿ, ನಿಮ್ಮ ಡಿಪಾರ್ಟ್ಮೆಂಟ್ ಕೂಲಂಕುಷವಾಗಿ ನಂಬಿದ್ದೀರಿ ಅಂತ ಹೇಳ್ತೀರಿ. ಐ ಫೀಲ್ ವೆರಿ ಸ್ಯಾಡ್ ಆಲ್ಸೋ ಸಮ್ ಟೈಮ್ ಟುಡೇಸ್ ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ಮಾತಾಡುವಾಗ, ಎಲ್ಲೋ ಜಾರ್ಜ್ ಅವರಿಗೆ ಇನ್ನೂ ಅಧಿಕಾರಿಗಳು ಇದರ ಸತ್ಯವನ್ನು ಹೇಳಿಲ್ಲ, ಜಾರ್ಜ್ ಅವರೇ ಇಲ್ಲಿ ಮಿಸ್ಲೀಡ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನನಗೆ ಹುಟ್ಟಿದೆ. ನನ್ನ ಮೊದಲ ಕ್ವಶನ್ ಮಿಸ್ಟರ್ ಜಾರ್ಜ್ ಮತ್ತು IAS ಅಧಿಕಾರಿಯಾದಂತಹ ಪಂಕಜ್ ಜಿಯವರೇ, ನೀವು ಅಲ್ಲಿ ನನ್ನ ಕ್ವಶನ್ಗೆ ಮತ್ತು MD ಆದಂತಹ, ಈಗಿನ MD ಆದಂತಹ ಶಿವಶಂಕರ್ ಅವರೇ, ನೀವು ಕೂತ್ಕೊಂಡು ನನ್ನ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರಿ. KW4 ಅಲ್ಲಿ
100 ಕೋಟಿಯ ಟೆಂಡರನ್ನು ಯಾಕೆ ಕರೆದ್ರಿ ಅಂತ ನಾನು ಕೇಳಿದೆ. ಪಂಕಜ್ ಜಿ ಅವರು ಒಂದು ಅಮೆಂಡ್ಮೆಂಟನ್ನು ನನಗೆ ನೀವು ದಯಪಾಲಿಸಿದ್ರಿ. ಆ ಅಮೆಂಡ್ಮೆಂಟ್ ಪ್ರಕಾರ ನೀವೇ ಹೇಳ್ತೀರಿ. ಪಾಯಿಂಟ್ ನಂಬರ್ 16 ಜಿಒ ನಂಬರ್ FD 06 PCL 2016 ಬ್ಯಾಂಗ್ಳೂರ್ ಡೇಟೆಡ್ 21/3/2007 ಫಾರ್ ನಂಬರ್ 4. ಅದರಲ್ಲಿ ಏನು ಹೇಳ್ತಂದರೆ, ಅಡಿಷನಲ್ ಟೆಂಡರ್ ಡಾಕ್ಯುಮೆಂಟ್ಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ವರ್ಕ್ಸ್ ಆಫ್ ದ ವ್ಯಾಲ್ಯೂ ಆಫ್ ಮೋರ್ ದೆನ್ 10 crores, documents for other types of contracts such as lump sum percentage, private sector participation, BOT, BOO, BOOT, etc. and other documents and found necessary would be issued in due course ಅಂತ. ಅದನ್ನು ಬೇಕಾದರೆ ನಮ್ಮವರು ಇನ್ನೊಂದು ವಿಂಡೋದಲ್ಲಿ ತೋರಿಸಿ ಆ ಡಾಕ್ಯುಮೆಂಟನ್ನು. ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳುತ್ತೆ, ಅಡಿಷನಲ್ ಟೆಂಡರ್ ಡಾಕ್ಯುಮೆಂಟ್ಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ವರ್ಕ್ಸ್ ವ್ಯಾಲ್ಯೂ ಮೋರ್ ದೆನ್ 10 crores. ಒಪ್ಪುವ, ನಿಮ್ಮ ಆರ್ಗ್ಯುಮೆಂಟಿಗೆ ಒಪ್ಪುವ. ಐ ಅಗ್ರಿ. ನೀವು ನಮಗಿಂತ IAS ಮಾಡಿದವರು, KS ಮಾಡಿದವರು, ನಮಗಿಂತ ಹೆಚ್ಚು ಕಲಿತವರು, ನಾವು ಪತ್ರಕರ್ತರು, ನಮಗೇನು ಅಷ್ಟು ಗೊತ್ತಾಗಲ್ಲ. ದಟ್ಸ್ ವಾಟ್ ಐ ಟೋಲ್ಡ್. ವಿ ಮೇ ಬಿ ಫೂಲ್ಸ್. ನಮ್ಗೆ ಎಜುಕೇಟ್ ಮಾಡಲಿಕ್ಕೆ ಬಿಡಿ, ನಮಗೆ ತಿಳಿ ಹೇಳಿ. ನಾವು ಹಗರಣ ನೀವು ಮಾಡಿದ್ದೀವಿ ಅಂತ ತಪ್ಪೇ ಹೇಳಿರ್ಬೋದಪ್ಪ. ನಾವು ಹಗರಣ ಅಲ್ಲ ಅಂತ ಪ್ರೂವ್ ಮಾಡಿ, ಅದು ನಿಮ್ಮ ಕರ್ತವ್ಯ ಅಂತ ನಾನು ಹೇಳ್ತಾ ಇದ್ದೆ. ಈಗ ನಾನು ನಿಮಗೆ ಕ್ವೆಶ್ಚನ್ ಮಾಡಿದೆ, ಆಯಿತು KW4 ನಿಮಗೆ ಅಲವ್ ಆಯಿತು, ಬಟ್ ಅದರಲ್ಲಿ ಜಾಯಿಂಟ್ ವೆಂಚರ್ ಅಲೌಡ್ ಇದೆನಾ ಅನ್ನೋ ಒಂದು ಕ್ವೆಶ್ಚನನ್ನು ನಿಮಗೆ ಹಾಕಿದೆ. ಮಿಸ್ಟರ್ ಪಂಕಜ್ ಜಿ ಅವರೇ, ನೀವು ಹೇಳಿದ್ರಿ ದಿಸ್ ಈಸ್ ನಾಟ್ ಜಾಯಿಂಟ್ ವೆಂಚರ್, ದಿಸ್ ಈಸ್ ಸಿಸ್ಟಮ್ ಇಂಟಿಗ್ರೇಷನ್ ಅಂತ ಹೇಳಿದ್ರಿ. ಸಿಸ್ಟಮ್ ಇಂಟಿಗ್ರೇಷನ್. ನಮ್ಮ ಜಾರ್ಜ್ ಸಾಹೇಬರು ಒತ್ತಿ ಹೇಳ್ತಾ ಇದ್ದಾರೆ, ದಟ್ ಈಸ್ ನಾಟ್ ಜಾಯಿಂಟ್ ವೆಂಚರ್, ಇಟ್ ಈಸ್ MOU ಅಂತ ಹೇಳ್ತಾ ಇದ್ರು. ಸಾಧು ಕೋಕಿಲ ಮತ್ತು ಜಾನಿ ಲಿವರ್ ಕಾಮಿಡಿ ಮೂವಿ ಇದ್ದಂಗಿತ್ತು ಪ್ರೆಸ್ ಕಾನ್ಫರೆನ್ಸ್. ಐ ಆಮ್ ಜಸ್ಟ್ ಸೇಯಿಂಗ್ ಯು ಪೀಪಲ್, ಕರ್ನಾಟಕದ ಜನತೆ ಕೇಳಿಸ್ಕೊಳ್ಳಿದನ್ನು. ಸಿಸ್ಟಮ್ ಇಂಟಿಗ್ರೇಷನ್ ಮಾಡೋದು ಯಾರಂದರೆ ರಾಜಶ್ರೀ ಅವನು. ಸಿಸ್ಟಮ್ ಮೀಟರ್ ಕೊಡುವವರು ಸ್ನೈಡರು ಮತ್ತು ಉಳಿದ 3 ಕಂಪನಿಗಳು, ಜಿನೆಸಿಸ್ ಮತ್ತು HPL. ಅದಕ್ಕೆ ಬೇಕಂತಂಥ ಸಾಫ್ಟ್ವೇರ್ ಸರ್ವೀಸಸ್ ಅವರ ಟೆಂಡರಲ್ಲಿ APM GPM ಏನೋ ಹೇಳ್ತಾ ಇದ್ರು. ಆ ಟೆಂಡರ್ ಸಾಫ್ಟ್ವೇರ್ ಸರ್ವೀಸಸ್ ಈಸ್ ಬೈ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ. ಕೆಲವು ಕಡೆ ಬ್ಲ್ಯಾಕ್ ಲಿಸ್ಟೆಡ್, ಕರ್ನಾಟಕದಲ್ಲೂ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಅಂತ ಕರೆಸ್ಕೊಂಡಂತಹ BCIT ಅವರು, IT ಕಂಪನಿ. ಈಗ ರಾಜಶ್ರೀ ಅವನು ಏನು, ಫಾರ್ ಮಿ ಈಸ್ ಏಜೆಂಟ್ ಟು ಅಕ್ಯುಮುಲೇಟ್ ಆಲ್ ದಿಸ್ ಪೀಪಲ್. ಆ್ಯಂಡ್ ಅವನು ಬಿಡ್ ಮಾಡಿದ್ದಾನೆ ಈ ಬಿಡ್ಗೆ ವಿತ್ 0 ಇನ್ವೆಸ್ಟ್ಮೆಂಟ್. ನಾವು ಜಾರ್ಜ್ ಅವರಿಗೆ ಕೇಳಿದ್ವಿ, ಏನು ಅವನು ರಾಜಶ್ರೀ ಅವನು ಏನು ಮಾಡ್ತಾನೆ, ಅವನು ಮೀಟ್ರನ್ನು ತಗೊಂಡೋಗಿ ಫಿಕ್ಸ್ ಮಾಡ್ತಾನೆ. ಅಂದರೆ ಇಲ್ಲಿ ಟಾಯ್ಲೆಟ್ನ ಕಮೋಡ್ ಯಾರು ಕೂರಿಸ್ತಾನಲ್ಲ ಅವನಿಗೆ ಮನೆ ಕಟ್ಟುವ ಜವಾಬ್ದಾರಿ ಕೊಟ್ಟಂಗೆ. ಟಾಯ್ಲೆಟ್ನ ಲಾಸ್ಟ್ ವರ್ಕ್ ಟೈಲ್ಸ್ ಕೂರಿಸ್ತಾನಲ್ಲ ಅವನು ಮನೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ ತಗೊಂಡಂಗೆ ಜಾರ್ಜ್ ಸಾಹೇಬ್ರ ಲೆಕ್ಕದಲ್ಲಿ. ಏನಕ್ಕಂದ್ರೆ ಅವನು ಟಾಯ್ಲೆಟ್ ಮಾಡ್ತಾ ಇದ್ದಾನೆ, ಎಲ್ಲರನ್ನು ಸೇರಿಬಿಟ್ಟು ಮನೆ ಕಟ್ಟಲಿಕ್ಕೆ ಅವನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ನಾವು ಅಂತ ಹೇಳಿದರು. ಈ ರೀತಿ ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ನಿಮಗೆ, ಕಾಮನ್ ಲ್ಯಾಂಗ್ವೇಜಲ್ಲಿ ಕೊಡ್ತಾ ಇದ್ದೀನಿ. ಟಾಯ್ಲೆಟ್ ಕೆಲಸ ಮಾಡುವವನಿಗೆ ಮನೆ ಕಟ್ಟುವ ಕಾಂಟ್ರಾಕ್ಟನ್ನು ಇವ್ರು ಕೊಟ್ಟಿದ್ದಾರೆ, ಅವನ ಕೆಲಸ ಖಾಲಿ ಸಿಕ್ಸೋದು. ಅವ್ರು ಮತ್ತೆ ಹೇಳಿದರು, ಅವನು ಎಲ್ಲದರಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ, ಬೇರೆ ಎಲ್ಲದಕ್ಕೂ ಅವನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ. ಆಯ್ತಪ್ಪ, ಅವನು ಭಾರಿ ದೊಡ್ಡ ಜನ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ. ಅವನು ಏನೋ ಪವರ್ ಮಿನಿಸ್ಟ್ರಿನೇ ಕೇಳಿಲ್ಲ, ಸರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಾನು ತಗೋತೀನಿ, ನೀವು ರಿಸೈನ್ ಮಾಡಿ, ನಿಮ್ಮದು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ, ಟೆಂಡರಲ್ಲಿ ಅದನ್ನು ಹಾಕ್ಬಿಡಿ, ಪಾಂಡೇಜಿ ಮತ್ತು ಗೌರವ್ಜಿ ಇದನ್ನು ಹಾಕ್ಬಿಡಿ, ನಿಮ್ಮ ಲೆಕ್ಕದಲ್ಲಿ ಇರಲಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಳ್ತೀನಿ ಅಂತ ಕೇಳಿದರೆ ಅದನ್ನು ಕೊಟ್ಬಿಡ್ತಾ ಇದ್ರು. ಏನು ಈಗ ಮಿಸ್ಟರ್ ಜಾರ್ಜ್ ಅವರೇ, ನೀವು ಹೇಳಿದ್ರಿ TVಯಲ್ಲಿ ಹೋಗಿ ಮಾತಾಡಿ ಅಂತ, ನೀವು ಇದನ್ನು ಕೇಳ್ತೀರಿ, ಪಾಯಿಂಟ್ ಮಾಡ್ಕೋತಾರೆ, ನಿಮ್ಮವರು ಕೊಡ್ತಾರಂತ ನನಗೆ ಗೊತ್ತು. ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಆಲಿಬಾಬಾ ಮತ್ತು 40 ಕಳ್ಳರಿದೆಲ್ಲ ನಿಮ್ಮದು, ಅದು ನೀವು ಅಮಾಯಕರಾಗೆ ಕಾಣ್ತಾ ಇದ್ರಿ. ಆದರೆ 40 ಕಳ್ಳರು, ಅದರಲ್ಲಿ 4 ಜನ ನಾನು ಅಲ್ಲೇ ನೋಡ್ದಂಗೆ ಆಗ್ತಾಯಿತ್ತು. ಏನಕ್ಕಂತ ಹೇಳ್ತೀನಿ, ನೀವೇ ಹೇಳ್ತಾ ಇದ್ರಿ ಇಂಟಿಗ್ರೇಷನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ರಿ. ನಿಮ್ಮ ಬಾಯಿಂದನೇ ನಾನು ಹೇಳಿದ್ದಲ್ಲ ಜಾರ್ಜ್ ಅವರೇ, ಅದನ್ನು ನಿಮಗೆ ಕಳಿಸ್ತೀನಿ. ಹಾಗಾದರೆ ಅವರೆಲ್ಲ ಇವನೊಟ್ಟಿಗೆ ಏನು ಮಾಡಿದರು, MOU ಮಾಡಿಕೊಂಡ್ರು ಅಂತ ಹೇಳಿದ್ರಿ. ನೀವು ಬಿಸ್ನೆಸ್ ಮ್ಯಾನು, ಒಳ್ಳೆ ಇಂಗ್ಲೀಷ್ ಮಾತಾಡ್ತೀರಿ. MOU ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಜಾರ್ಜ್ ಅವರೇ. ಓಕೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ, ಜಾಯಿಂಟ್ ವೆಂಚರ್ಗೆ.
ಜಾಯಿಂಟ್ ವೆಂಚರ್ ಮಾಡ್ಕೊಳ್ಳಿಕ್ಕೆ. ಅಂದರೆ ನಾನು ಟೆಂಡರ್ ತಗೊಳ್ತೀನಿ, ನೀನು ಮ್ಯಾನುಫ್ಯಾಕ್ಚರಿಂಗ್ ಆದ ಸಪ್ಲೈ ಮಾಡಬೇಕು, ನೀನು ಒಬ್ಬ ಸಾಫ್ಟ್ವೇರ್ ಕೊಡಬೇಕು, ನಾನು ಆ 2 ವೈರನ್ನು ಸಿಕ್ಕಿಸ್ಬೇಕು. ಅಂದರೆ ಬಿಡ್ಡರ್ ಯಾರಂದರೆ, ನಿಮ್ಮ ಬಿಡ್ಡರ್ ಯಾರಂದರೆ ಮೀಟ್ರನ್ನು ತಗೊಂಡೋಗಿ ಸಿಕ್ಸುವವನು. ಅದನ್ನು ನಿಮ್ಮ ಒಬ್ಬ ಎಲೆಕ್ಟ್ರಿಷಿಯನ್ ಕೊಟ್ಟಿದ್ರು, ಅವನು ಮಾಡ್ತಾ ಇದ್ದ. ವಿತ್ 0 ಇನ್ವೆಸ್ಟ್ಮೆಂಟ್. ನೀವು ಜಾಯಿಂಟ್ ವೆಂಚರ್ ಕೊಡಲಿಕ್ಕೆ ಆಗಲ್ಲ ಅನ್ನುವ ಟರ್ಮನ್ನು ನಾವು ಎತ್ತೀವಿ ಅಂತ ಆ IAS ಅನ್ನು ಕೂರಿಸ್ಬಿಟ್ಟು ಅಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಸಿಸ್ಟಮ್ ಇಂಟಿಗ್ರೇಷನ್ ಅಂತ ಹೇಳ್ತಾ ಇದ್ರಿ. ಜಾರ್ಜ್ ಅವರೇ, ನೀವು ನಿಮ್ಮ IAS ಆಫೀಸರ್ ಒಟ್ಟನ್ನು ಕೂತ್ಕೊಂಡು ಎಲ್ಲಿಯಾದರೂ ಈ ಟೆಂಡರಲ್ಲಿ ಸಿಸ್ಟಮ್ ಇಂಟಿಗ್ರೇಷನ್ ಅಂತ ಯಾವುದಾದ್ರೂ ಒಂದು ಪದವನ್ನು ನೀವು ಬಳಸಿದರೆ, ಅಥವಾ ಇದು ಓನ್ಲಿ ಸಿಸ್ಟಮ್ ಇಂಟಿಗ್ರೇಷನ್ ಮಾಡಲಿಕ್ಕೆ ಅವನನ್ನು ಕರೆದಿದ್ದು ಅಂತ ತೋರಿಸಿದರೆ, ಐ ವಿಲ್ ಟೆಂಡರ್ ಮೈ ಓಪನ್ ಅಪಾಲಜಿ ಫಾರ್ ಯು ಇನ್ ಪಬ್ಲಿಕ್. ಇದೇ ಟಿ ವಿಯಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ನಾನು ಓಪನ್ ಆಗಿ ಅಪಾಲಜಿ ಕೇಳ್ತೀನಿ. ಅದು ಮಾತ್ರ ಅಲ್ಲ, ಇವತ್ತಿನ ಪ್ರೆಸ್ ಕಾನ್ಫರೆನ್ಸಲ್ಲಿ ಯು ಕಾಟ್ ರೆಡ್ ಹ್ಯಾಂಡೆಡ್ ಮಿಸ್ಟರ್ ಜಾರ್ಜ್ ವಿತ್ ಯರ್ ಟೀಮ್. ನೀವು ಕೊಟ್ಟ ಎಲ್ಲ ಸುಳ್ಳು ಹೇಳಿಕೆಗಳಿದೆಯಲ್ಲ, ನಿಮ್ಮ ಅಸಹಾಯಕತೆ ಇದೆ ಅಲ್ವಾ, ಪ್ರತಿ ಸೆಕೆಂಡ್ಗೆ ಜಾಹೀರಾಗ್ತಾ ಇತ್ತು. ನೀವು ಹೇಳಿದ್ರಿ ಏನೂ ಮಾಡಲಿಕ್ಕಾಗಲ್ಲ, ಈಗ ನಾನು ಟೆಂಡರ್ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ, ಯಾರಾದರೂ ಎಫೆಕ್ಟೆಡ್ ಪಾರ್ಟಿ ಇದ್ದರೆ ಕೋರ್ಟಿಗೆ ಹೋಗಿ ಕ್ಯಾನ್ಸಲ್ ಮಾಡಿಕೊಂಡು ಬನ್ನಿ, ನೀವೇ ದಯನೀಯ ಸ್ಥಿತಿಯಲ್ಲಿ ನಮ್ಮನ್ನು ಬೇಡ್ತಂಗಿತ್ತು. ಯಾರಾದರೂ ಕೋರ್ಟಿಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಂಡ್ರಪ್ಪ, ನನ್ನ ಕೈಯಿಂದ ಆಗೋಗಿದೆ, ಏನು ಮಾಡಲಿದ್ದಕ್ಕೆ ಅಂತ ಹೇಳ್ದಂಗಿತ್ತು. ನಮ್ಮನ್ನು ನೀವೇ ಬೇಡ್ಕೊಂಡಾಗಿತ್ತು, ಯಾರಾದರೂ ಕೋರ್ಟಿಗೆ ಹೋಗಿ ಅಂತ ಹೇಳ್ದಂಗಿತ್ತು. ಐ ಅಗ್ರಿ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಬೇರೆ ಕಡೆ 900 ರೂಪಾಯಿ, ನಿನ್ನೆ ನೀವು ತೋರಿಸ್ತಾ ಇದ್ರಿ ತೆಲಂಗಾಣದಲ್ಲಿ ಅದು 5 ವರ್ಷದ ಹಿಂದೆ ಆಗಿತ್ತು ಅಂತ ಹೇಳಿದ್ರಿ. ಜಾರ್ಜ್ ಅವರೇ, ನಿಮ್ಮ ಪಾಂಡೇಜಿ ಹೇಳಿದರು, ಗೌರವ್ ಗುಪ್ತಾಜಿ ಹೇಳಿದರು, ಡೈರೆಕ್ಟಾಗಿ ನಿನ್ನೆ ಸೆಕ್ರೆಟ್ರಿಗೇ ಮಾತಾಡ್ಬಿಟ್ಟೆ ನಾನು, ಸೆಕ್ರೆಟ್ರಿಯೇ ನನಗೆ ಹೇಳ್ಬಿಟ್ರು ಅದು ಲಾಂಗ್ ಬ್ಯಾಕ್ ಪೈಲಟ್ ಪ್ರಾಜೆಕ್ಟ್ ಅಂತ. ಮಿಸ್ಟರ್ ಜಾರ್ಜ್ ಅವರೇ, 2022-23 ಆರ್ಡರ್ಸು ಇದೆ. ನೀವು 4 ಲಕ್ಷಕ್ಕೆ ಕರೆದಿರೋದು, ಅವರು 9 ಲಕ್ಷಕ್ಕೆ ಕರೆದಿರೋದು. ನೀವು 4 ಲಕ್ಷಕ್ಕೆ 5,000 ರೂಪಾಯಿ ಸಿಂಗಲ್ ಫೇಸ್ಗೆ ಹಾಕ್ತಾ ಇರೋದು, ಅವರು 900 ರೂಪಾಯಿ ಹಾಕ್ತಾ ಇರೋದು. ಅವರು 60 ರೂಪಾಯಿ ಥರ 71 ತಿಂಗಳಿಗೆ ಕೇಳ್ತಾ ಇರೋದು, ನೀವು 75 ರೂಪಾಯಿ ಥರ 120 ತಿಂಗಳಿಗೆ ಕೇಳ್ತಾ ಇರೋದು. ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳಿದೆ. ಐ ವಿಲ್ ಶೋ ಯು ಎ ಗ್ರೇಟೆಸ್ಟ್ ಸ್ಟೋರೀಸ್ ಟುಮಾರೋ. ಇವತ್ತು ನಾನು ನಿಮಗೆ ಪ್ರೆಸ್ ಕಾನ್ಫರೆನ್ಸಿಂದ ಬಂದಿದ್ದೀನಿ, ಅದರ ಕೆಲವು ವಿಷಯಗಳನ್ನು ಮಾತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ಪಾಂಡೇಜಿ, ಮಿಸ್ಟರ್ ಗೌರವ್ ಗುಪ್ತಾಜಿ, ಮಿಸ್ಟರ್ ಶಿವಶಂಕರ್, ಕೇಳಿ ಕ್ಲೀನಾಗಿ. ನೀವು ಜಾರ್ಜ್ ಸಾಹೇಬ್ರು ಹೇಳಿದರು, ನಮ್ಮ ಪ್ರತಿನಿಧಿಗಳ ಹತ್ರ ನಾನು ಹೇಳ್ತೀನಿ ಮಾತಾಡಿ, ಅವರೆಲ್ಲ ಕೆಲಸ ಮಾಡಿರೋದು ನಾನು ಮಾತಾಡಿ ಅಂತ ಹೇಳ್ತೀನಿ, ಅದರಲ್ಲಿ ಏನು ತಪ್ಪಿದೆ ಅಂತ. ಏನೂ ತಪ್ಪಿಲ್ಲ. ಐ ಡೋಂಟ್, ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಕ್ವಶನ್ ಸ್ಟ್ರೈಟ್ ಅವೇ ಟು ಯು ಪೀಪಲ್. ನಾನು ಕೇಳಿದೆ, ಸರ್ ಗವರ್ಮೆಂಟ್ ಅವರೇ SR ವ್ಯಾಲ್ಯೂವನ್ನು 2,461 ರೂಪಾಯಿ 31 ರೂಪಾಯಿಗೆ ಫಿಕ್ಸ್ ಮಾಡಿದ್ರಲ್ಲ ಸರ್ ನೀವು ಮತ್ತೆ ಸರ್ SR ವ್ಯಾಲ್ಯೂ ಫಿಕ್ಸ್ ಮಾಡಿದ ಮೇಲೇನು ನೀವು ಯಾಕೆ ಸರ್ 5,000ಕ್ಕೆ ಫಿಕ್ಸ್ ಮಾಡಿದ್ರಿ ಅಂತ ಕೇಳಿದೆ. ನೀವೇನು ಹೇಳಿದ್ರಿ ಜಾರ್ಜ್ ಸಾಹೇಬ್ರೆ? ನಾನು ರಿಪೀಟ್ ಮಾಡಿಸ್ತೀನಿ ನನ್ನ ಕ್ವಶನ್ಗಳನ್ನು, ನಿಮ್ಮ ಆನ್ಸರ್ಗಳನ್ನು. ನೀವು ಹೇಳಿದ್ರಿ SR ವ್ಯಾಲ್ಯೂ ಗೌರ್ಮೆಂಟ್ ಮಾಡಿದ, ಯಾವಾಗ ಮಾಡಿದಿರಿ ಅಂತ ಅಧಿಕಾರಿಗೆ ಕೇಳ್ತೀರಿ. ಇಟ್ ಈಸ್ ನಾಟ್ ಮೀ. ನೀವು ಕೇಳ್ತೀರಿ ಜಾರ್ಜ್ ಸಾಹೇಬ್ರೆ, ನಿಮ್ಮ ಅಧಿಕಾರಿ ಹೇಳ್ತಾರೆ ಸರ್ ಅದು 5 ವರ್ಷದ ಹಿಂದೆ ಮಾಡಿರೋದು ಸರ್, ಇವಾಗಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನು ಯಾಮಾರಿಸ್ತಾರೆ. ಮಿಸ್ಟರ್ ಪಾಂಡೇಜಿ ನಿಮ್ಮನ್ನು ಯಾಮಾರಿಸ್ತಾರೆ. ನೀವು ನಮ್ಮವರು ಅಂತ ಭಾವನೆ ಇದೆ ನಮಗೆ, ನೀವು ಯಾಮಾರಬಾರ್ದು ಅನ್ನುವ ಕನಿಕರನು ನಮಗಿದೆ. ನೀವು ಈ ಟೈಮಲ್ಲಿ ಇಂಥ ಸ್ಥಿತಿಗೆ ಒಳಗಾಗಬಾರದು ಅನ್ನುವ ಮನಸ್ಸು ನಮಗಿದೆ. ಇಟ್ ಈಸ್ ಯುವರ್ ಓನ್ CSR. ನಾನು ಮೊನ್ನೆ ತೋರಿಸಿದ್ದೀನಿ. ಮಿಸ್ಟರ್ ಪಾಂಡೇಜಿ, ನೀವು ಹೇಳಿದ್ರಿ 5 ವರ್ಷದ ಹಿಂದೆ ನಾನು ಅದನ್ನು ಮಾಡಿರೋದು, 900 ರೂಪಾಯಿಗೆ 5 ವರ್ಷದ ಹಿಂದೆ ನಾನು ಮಾಡಿರೋದು ಅಂತ ಹೇಳಿದ್ರಿ. ದಿಸ್ CSR 2023-24 ರೇಟ್ಸ್ ಈಸ್ ಫಿಕ್ಸ್ಡ್ ಎಕ್ಸ್ ವರ್ಕ್ಸ್. ಇದು 2024ರಲ್ಲಿ ಮಾಡಿದಂತಹ SR ವ್ಯಾಲ್ಯೂ. ನಿಮ್ಮ ಗೌರ್ಮೆಂಟೇ ಜಾರ್ಜ್ ಸಾಹೇಬ್ರೆ, ನಿಮ್ಮ IAS, ನಿಮ್ಮ MD ಪಕ್ಕದಲ್ಲಿ ಇಬ್ಬರು ಕೂತಾರಲ್ಲ, ಅದರಲ್ಲಿ ಯಾವ ರೀತಿ ಈಗ ಕೇಳ್ತೀರಿ ಅಂತ ಗೊತ್ತಿಲ್ಲ. ಐ ಆಮ್ ಆಸ್ಕಿಂಗ್ ಯು. ನಿಮಗೆ ಗೊತ್ತೇ ಇರಲಿಲ್ಲ ನಾನು ಕ್ವಶನ್ ಕೇಳಿದಾಗ SR ವ್ಯಾಲ್ಯೂ ಏನಂತ ನಿಮ್ಗೆ ಗೊತ್ತಿರಲಿಲ್ಲ. ಹೌದಾ ನಾವು ಫಿಕ್ಸ್ ಮಾಡಿದ್ವಿ ಅಂತ ನೀವು ಕೇಳ್ತೀರಿ.
ಪಾಂಡೇಜಿ ಹೇಳ್ತಾರೆ ಅದು 5 ವರ್ಷದ ಹಿಂದಿದ್ದು ಸರ್, ಈಗ ಅಲ್ಲ ಅಂತ ಹೇಳ್ತಾರೆ. ನಾನೀಗ ನಿಮಗೆ ತೋರಿಸ್ತಾ ಇರುವ ಪೇಪರ್ ಇದೆಲ್ಲ ಮಿಸ್ಟರ್ ಜಾರ್ಜ್ ಅವರೇ, ಇದು 2024ರಲ್ಲಿ ನಿಮ್ಮದೇ ಡಿಪಾರ್ಟ್ಮೆಂಟ್ ಫಿಕ್ಸ್ ಮಾಡಿದಂಥ SR ವ್ಯಾಲ್ಯೂವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2431 ಫಾರ್ ಯುವರ್ ಇನ್ಫಾರ್ಮೇಷನ್. ಯಾವುದೇ ಪ್ರಾಡಕ್ಟ್ನ ಬೆಲೆಗಳು 5 ವರ್ಷದ ಹಿಂದೆ 5,000 ಇದ್ದರೆ ಈಗ ಅದು 900 ರೂಪಾಯಿಗೆ ಬರಬೇಕು ಮಿಸ್ಟರ್ ಜಾರ್ಜ್. ಒಂದು ಟೆಕ್ನಾಲಜಿ ಮೊದಲು ಬಂದಿದ್ರೆ ಒಂದು ಲ್ಯಾಪ್ಟಾಪ್ ಆಗ 5 ಲಕ್ಷಕ್ಕೆ ಸಿಗ್ತಾ ಇದ್ರೆ ಇವತ್ತು 5,000ಕ್ಕೂ ಲ್ಯಾಪ್ಟಾಪ್ ಸಿಗುತ್ತೆ ಮಿಸ್ಟರ್ ಜಾರ್ಜ್. ಬರ್ತಾ ಬರ್ತಾ ಕಾಂಪಿಟೇಷನ್ಗಳು ಹೆಚ್ಚಾಗ್ತವೆ, ಬರ್ತಾ ಬರ್ತಾ ಪ್ರೊಡಕ್ಷನ್ ಮಾಡುವ ಕಂಪನಿಗಳು ಹೆಚ್ಚಾಗ್ತವೆ. ದಟ್ ಟೈಮ್ ಡಿಮಾಂಡ್ ಎಷ್ಟು ನಿಮ್ಮ ಜಾಸ್ತಿ ಆಯಿತು ಅಷ್ಟು ಸಪ್ಲೈ ಬಂದಾಗ, ಡಿಮಾಂಡ್ ಆ್ಯಂಡ್ ಸಪ್ಲೈ ಥಿಯರಿಯಲ್ಲಿ ಆಟೋಮೆಟಿಕ್ಲಿ ರೇಟ್ ಶುಡ್ ರೆಡ್ಯೂಸ್ ಮಿಸ್ಟರ್ ಜಾರ್ಜ್. ಸೊ ದಟ್ ಟೈಮ್ ಡಿಮಾಂಡ್ ಈಸ್ ಮೋರ್, ಸಪ್ಲೈ ಈಸ್ ನೋ ವೇರ್, ಪ್ರೈಸ್ ಈಸ್ ಟೂ ಮಚ್. ಈಗ ಡಿಮಾಂಡ್ ಇದೆ, ಸಪ್ಲೈ ಈಸ್ ಮೋರ್ ದೆನ್ ದ ಡಿಮಾಂಡ್, ದೆರ್ ಈಸ್ ಲಾಟ್ ಆಫ್ ಕಂಪನೀಸ್. ಆಗ 1-2 ಕಂಪನಿ ಇತ್ತು, ಈಗ 100 ಕಂಪನಿಗಳು ಸ್ಮಾರ್ಟ್ ಮೀಟರ್ ಮಾಡುವುದು ಹುಟ್ಟುಕೊಂಡಿದ್ದಾವೆ. ಆಟೋಮೆಟಿಕ್ಲಿ ಪ್ರೈಸ್ ವಿಲ್ ಕೊಲ್ಯಾಪ್ಸ್ ಮಿಸ್ಟರ್ ಜಾರ್ಜ್. ನೀವು ಹೇಳಿದ್ರಿ ನಾನು ಬ್ರೇಕ್ನಿಂದ ಬಂದ ನಂತರ ಅದೇ ಪಾಂಡೇಜಿ ಅವರು ಹೇಳಿದಂತಹ ಒಂದು ವಾಕ್ಯವನ್ನು ನಿಮಗೆ ತೋರಿಸ್ತೀನಿ. ಐ ಆಸ್ಟ್ ಸರ್, ನಿಮ್ಮ ಗವರ್ಮೆಂಟ್ SR ವ್ಯಾಲಿಗೆ ಫಿಕ್ಸ್ ಮಾಡಿದೆ 2431. ನೀವ್ಯಾಕೆ ಸರ್ 5,000 ರೂಪಾಯಿ ಹಾಕಿದ್ರಿ ಅಂತ ಕೇಳ್ತೀನಿ. ನೀವು ಕೇಳ್ತೀರಿ ನಮ್ಮ ಗೌರ್ಮೆಂಟ್ ಮಾಡೇ ಇಲ್ಲ ಅಂತ ಹೇಳಿದ್ರಿ. ನೀವು ನಮ್ಮ ಗೌರ್ಮೆಂಟ್ ಮಾಡೇ ಇರಲಿಲ್ಲ ಅಂತ ನೀವು ಹೇಳಿದ್ರಿ. ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ ಪಾಂಡೆ ಅವರು ಹೇಳಿದರು, ಪಂಕಜ್ ಅವರು ಹೇಳಿದರು, ಇಲ್ಲ ಸರ್ ಅದು 5 ವರ್ಷದ ಹಿಂದಿದ್ದು ಹಳೆಯದು, ಇವತ್ತಲ್ಲ ಅಂತ ಹೇಳಿದರು. ಐ ಆಮ್ ಶೋಯಿಂಗ್ ಯುವರ್ ಪೇಪರ್ ಮಿಸ್ಟರ್ ಜಾರ್ಜ್, ನಿಮ್ಮ ಡಿಪಾರ್ಟ್ಮೆಂಟಿಂದು 2024, ನಾವೀಗ 25ರಲ್ಲಿ ಇನ್ನು 3ನೇ ತಿಂಗಳು ಕಳೆದಿಲ್ಲ ಜಾರ್ಜ್ ಅವರೇ. ನೀವು ಟೆಂಡರ್ ಮಾಡಿರೋದು ಸೆಪ್ಟೆಂಬರಲ್ಲಿ ಜಾರ್ಜ್ ಅವರೇ, ಸೆಪ್ಟೆಂಬರ್ 24ರಲ್ಲಿ. ನಾನು ಈ ಡಾಕ್ಯುಮೆಂಟ್ಗೆ ನಿಮ್ಮ ಹತ್ರ ಉತ್ತರ ಕೇಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಟುಡೇ ಯು ಗಾಟ್ ಮಿ ರೆಡ್ ಹ್ಯಾಂಡೆಡ್. ನಿಮ್ಮನ್ನು ನಾನು ರೆಡ್ ಹ್ಯಾಂಡೆಡ್ ಆಗಿ ಇವತ್ತು ಸಿಕ್ಕಿದ್ದೀನಿ. ಐ ಹೆಲ್ಡ್ ಯು ರೆಡ್ ಹ್ಯಾಂಡೆಡ್ಲಿ. ನಿಮ್ಮ ಕರಪ್ಷನ್ ಇದೆ ಅಂತ ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನೀವು ನನಗೆ ಮರ್ಯಾದೆ ಕೊಟ್ಟು ಕೂರಿಸ್ಬಿಟ್ಟು ಆನ್ಸರ್ ಮಾಡಿದ್ರಲ್ಲ, ಆ ಆನ್ಸರಲ್ಲೇ ನಿಮಗೆ ಹೇಳ್ತಾ ಇದ್ದೀನಿ ಮಿಸ್ಟರ್ ಜಾರ್ಜ್. ಯು ಫೇಲ್ ಟುಡೇ ಟು ಎಕ್ಸ್ಪ್ಲೈನ್. ಯು ಆರ್ ಕ್ಲೀನ್, ಯುವರ್ ಡಿಪಾರ್ಟ್ಮೆಂಟ್ ಈಸ್ ಕ್ಲೀನ್. ನಿಮ್ಮ ಅಸಹಾಯಕತೆ ನಿಮ್ಮ ಮುಖದಲ್ಲಿ ಪ್ರತಿ ಕ್ಷಣಕ್ಕೂ ಕಾಣ್ತಾ ಇತ್ತು. ನಿಮ್ಮ ಮಾತಲ್ಲಿ ಪ್ರತಿ ಕ್ಷಣವೂ ನಿಮ್ಮ ಅಸಹಾಯಕತೆ ಕಾಣ್ತಾ ಇತ್ತು. ನೀವು ನಮ್ಮನ್ನು ಗಾಗರೆದು ಯಾರಾದರೂ ಕೋರ್ಟ್ಗೆ ಹೋಗ್ರಪ್ಪ ಅಂತ ಹೇಳಿದ ರೀತಿಯಲ್ಲಿತ್ತು. ಕೊಟ್ಟು ಬಿಟ್ಟಿದ್ದೀನಿ, ಬಂದುಬಿಟ್ಟಿದೆ, ಇನ್ನು ಹೆಂಗೆ ಕ್ಯಾನ್ಸಲ್ ಮಾಡೋದು ಅಂತ ಹೇಳುವ ರೀತಿಯಲ್ಲಿತ್ತು. ನಾವು ಐ ವಾಂಟ್ ಟು ಶೋ ಯು, ನೀವು ಹೇಳಿದ ಪ್ರಕಾರನೇ ಜಾಯಿಂಟ್ ವೆಂಚರನ್ನು ನೀವು MOU ಅಂತ ಕರೆದಿರೋದು. ಐ ವಾಂಟ್ ಟು ಹಿಯರ್ ಫ್ರಮ್ ಯು, MOU ಈಸ್ ಫಾರ್ ವಾಟ್? ಈಸ್ ಇಟ್ ಎ ಜಾಯಿಂಟ್ ವೆಂಚರ್ MOU, ಪಾರ್ಟ್ನರ್ಶಿಪ್ MOU, ಯಾವುದ್ರದ್ದು MOU ಮಿಸ್ಟರ್ ಜಾರ್ಜ್? ಈಗ SR ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರಿ ನೀವು. ನಾವು ಯುವರ್ ಪಾಂಡೇಜಿ ಟೋಲ್ಡ್ ಇಟ್ ಈಸ್ 5 ವರ್ಷದ ಹಿಂದೆದ್ದಂತ ಹೇಳಿದರು. ಈಗ ಐ ಆಮ್ ಶೋಯಿಂಗ್ ಯು ಎ ಪೇಪರ್ ಟು ಯು. SR ವ್ಯಾಲ್ಯೂ ಫಿಕ್ಸ್ಡ್ 2024ಗೆ 2461 ರೂಪಾಯಿ. ನೀವು ಹೇಳ್ಬೋದು ನಾವು ಹೇಳಲೇ ಇಲ್ಲ ಅಂತ. ಹೆಂಗ್ರಿ ನಾವು ಹೇಳಿದ್ವಿ ಅಂತ ಕೇಳ್ಬೋದು, ಯಾವಾಗ್ರಿ ನಾವು ಹೇಳಿದ್ವಿ ಅಂತ ಕೇಳ್ಬೋದು. ಐ ವಿಲ್ ಟೇಕ್ ಎ ಶಾರ್ಟ್ ಬ್ರೇಕ್. ಬ್ರೇಕಿಂದ ಬಂದ ಕೂಡಲೇ ಜಾರ್ಜ್ ಅವರೇ, ನೀವು ಕೇಳಿರ್ತಾರಲ್ಲ SR ವ್ಯಾಲ್ಯೂ ಇದೇನಾ ಅಂತ ನಿಮ್ಮ ಪಕ್ಕದವ್ರಿಗೆ ಕೇಳ್ತೀರಲ್ಲ, ಅವರೇನು ಆನ್ಸರ್ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ.